ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ಮಧ್ಯಾಹ್ನ 12 o'clock ಆಗಿದೆ. ಇವಾಗ ಒಂದು ಫಂಕ್ಷನ್ಗೆ ಹೋಗಬೇಕು. ಅದರ ಪಕ್ಕನೇ ಒಂದು ಹಾಲ್ ಇದೆ. ನನ್ನ ಎಂಗೇಜ್ಮೆಂಟಾಗ ಹಾಲ್ನು ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಅದಾಗಿ ಊಟ ಮಾಡ್ಕೊಂಡು ಬಂದು ಮೈಸೂರಿಗೂ ಹೋಗಬೇಕು. ಸೊ ಲೆಟ್ಸ್ ಗೋ, ಸಿ ಯು ದೇರ್. ಸೊ ಅದು ದೊಡ್ಡ ಚೌಲ್ಟ್ರಿ. ಸೊ ಅಲ್ಲಿ ಮೀಟಿಂಗ್ ನಡೀತಾ ಇದೆ, ನಮ್ಮಪ್ಪ ಹೋಗ್ತಾ ಇದ್ದಾರೆ. ಸೊ ಇದೇ ಚಿಕ್ಕ ಹಾಲು ನಾವು ನೋಡೋಕ್ಕೆ ಬಂದಿರೋದು. ಅಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇದೆ. ಸೊ ಒಳಗೆ ಹೋಗೋಕ್ಕಾಗಲ್ಲ, ಇಷ್ಟೇ ಚಿಕ್ಕ ಹಾಲು ಸಾಕು ಅಂತ. ಒಂದು 100 ಮೆಂಬರ್ಸ್ಗೆ ಇದು ಮೋರ್ ದೆನ್ ಎನಫು. ಸೊ ಇದನ್ನೇ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪಾರ್ಕಿಂಗ್ ಏರಿಯಾ ಇದೆ. ಸೊ ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅಷ್ಟರಲ್ಲಿ ಈ ಮೇಡಮ್ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಗಲಾಟೆ ಮಾಡ್ತಾಳೆ. ಸೊ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಇವಾಗ. ವೆಯ್ಟಿಂಗ್, ಕಮ್ ಲೆಟ್ಸ್ ಗೋ. ನಮ್ಮಮ್ಮನೂ ವೆಯ್ಟ್ ಮಾಡ್ತಾ ಇದ್ದಾರೆ ಅವಳಿಗೆ. ಬಾಪರಿ, ಲೆಟ್ಸ್ ಗೋ. ಇವಾಗ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 3 o'clock. ಇವಾಗ ವಿ ಆರ್ ಗೋಯಿಂಗ್ ಬಸ್ಸಲ್ಲಿ. ಆರ್ ಗೇಟಲ್ಲಿ ಇಳ್ಕೊಂಡು ಆಟೋ ತೊಗೊಂಡಿದ್ದೀವಿ. ಕರ್ನಾಟಕ ಸಿಲ್ಕ್ಸ್ಗೆ ಹೋಗೋಣ ಅಂತ. ಬೇರೆ ಕಡೆ ನೋಡಬೇಕು, ಬಟ್ ಫಸ್ಟ್ ಇಲ್ಲೇ ಹೋಗೋಣ ಅಂತ ಯೋಚನೆ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಆಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಡ್ಕೊಂಡು ಸಬಾ ಬಸ್ ಸ್ಟ್ಯಾಂಡ್ಗೆ. ಲೇಟ್ ಆಗಿದೆ, 8 o'clock ಆಗಿದೆ ಅಂತ ನಾವು ಆಟೋನಲ್ಲೇ ಹೋಗ್ಬಿಡ್ತಾ ಇದ್ದೀವಿ. ಸಬಾರಿಗೆ ಬಂದ್ವಿ. ಎಷ್ಟೊಂದು ಜನ ಇದ್ದಾರೆ, ಬಸ್ ಇಲ್ಲ, ವೆಯ್ಟ್ ಮಾಡ್ಬೇಕು ಇವಾಗ. ಸೊ ಫೈನಲಿ ನಮಗೆ ಬಸ್ ಸಿಕ್ತು. ಇವಾಗ ಜಸ್ಟ್ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ. 9 o'clock ಆಗಿದೆ. ಇಡ್ಲಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಬೇಕು. ಇಲ್ಲೇ ಶಿವೀಸಲ್ಲಿ ಬಂದು ನಾವು ಇಲ್ಲೇ ತಿಂಡಿ ತಿಂದ್ಕೊಂಡು ಅಪ್ಪಂಗೆ ಪಾರ್ಸಲ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಓಕೆ, ಮನೆಗೆ ಬಂದೆ. ಇವಾಗ 9:30 ಆಗಿದೆ. ಅಪ್ಪಂಗೆ ಇಡ್ಲಿ ಪಾರ್ಸಲ್ ತೊಗೊಂಡು ಬಂದ್ವಿ. ಇಟ್ ವಾಸ್ ಎ ವೆರಿ ನೈಸ್ ಡೇ, ಅಂದರೆ ಹಾಫ್ ಡೇ. ಚೆನ್ನಾಗಿತ್ತು ಶಾಪಿಂಗು. ನನಗೆ ಯಾವ್ದು ಬೇಕಿತ್ತು ಅದೇ ಥರ ಸಿಕ್ತು. ಇಟ್ ಈಸ್ ಎ ವೆರಿ ನೈಸ್ ಕಲರ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ ಅದೇ ಕಲರ್. ಮತ್ತು ನನಗೆ ಸ್ಮಾಲ್ ಬಾರ್ಡರ್ಸ್ ಬೇಕಿತ್ತು, ಸ್ಮಾಲ್ ಬಾರ್ಡರ್ ಸ್ಯಾರಿನೇ ಬೇಕಿತ್ತು. ಸೊ ಅದೇ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಇವತ್ತಿನ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ನು. ಇದರಲ್ಲಿ ರಿಂಗ್ ಪ್ಲಾಟರ್ ಥರ ಬರುತ್ತಲ್ಲ, ಅದನ್ನು ಮಾಡೋಣ ಅಂತ ನಾವೇ ಮಾಡ್ತಾಯಿದ್ದೀವಿ. ಸೊ ಲೆಟ್ ಸ್ಟಾರ್ಟ್. ಈ ರಿಂಗ್ ಪ್ಲೇಟ್ ಏನಿದೆ ಅದ್ರ ಕೆಳಗಡೆ ನಾವು ಗಮ್ ಹಾಕಿ ರೆಡಿ ಮಾಡಿದ್ದೀವಿ. ಒಂದು ಹಾಫ್ ಆನ್ ಅವರ್ ಡ್ರೈ ಆಗಬೇಕು. ಅದ್ರ ಪ್ರಕಾರ ಈ ರಿಂಗ್ ಪ್ಲೇಟ್ಗೆ ಏನು ಮಾಡೋದು ನೋಡ್ತಾ ಇದ್ದೀವಿ. ಇವಾಗ ಐಡಿಯಾಸ್ ಎಲ್ಲ ಇಟ್ಕೊಂಡಿದ್ದೀವಿ, ಫ್ಲವರ್ಸ್ ಎಲ್ಲ ಏನು ಮಾಡ್ಬೋದು. ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ದೀವಿ, ಅದ್ರ ಮೇಲೆ ನೋಡಿ ಪ್ಲ್ಯಾನ್ ಮಾಡಬೇಕು. ಸೊ ಇಲ್ಲಿ ಯಾವ ಫ್ಲವರ್ಸ್ ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀವಿ. ಇದನ್ನ ಇಲ್ಲಿ ಇಡೋಣ, ಅಂದರೆ ಸುತ್ತಬಿಡೋಣ ತಂತಿನಲ್ಲಿ. ನಿಲ್ಲತ್ತಲ್ಲ, ಬಟ್ ತುಂಬ ಚಿಕ್ಕ ಬೇಡ. ಇದೇ ನಿಲ್ಲದು. ಬೇಕಾದ್ರೆ ಅದಕ್ಕೆ ಪೋಣಿಸ್ಕೊಳ್ಳೋಣ. ಹೌದು, ಇದನ್ನು ಪೋಣಿಸ್ಬಿಡೋಣ ಹಾಗಾದ್ರೆ. ಫೈನಲಿ ನಾವಿಷ್ಟು ರೆಡಿ ಮಾಡಿದ್ದೀವಿ. ಇನ್ನೂ ಮಾಡಬೇಕು, ಇನ್ನೊಂಚೂರು ಕೆಲಸ ಇದೆ. ಬಾಕ್ಸ್ ಇಡು. ಸೊ ದಿಸ್ ಈಸ್ ದಿ ಫೈನಲ್ ಔಟ್ಪುಟ್. ಸಖತ್ತಾಗಿ ಬಂದಿದೆ, ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಬಂದಿದೆ. ವಿತ್ ಪಿಂಕ್ ಥೀಮಲ್ಲಿ ನಾವು ಮಾಡಿರೋದು. ಸೊ ಇಲ್ಲಿ ಇನ್ನು ರಿಂಗ್ಸು ಬಾಕ್ಸ್ ಕರೆಕ್ಟಾಗಿ ಇಡಬೇಕದು. ಸೊ ಎಲ್ಲ ಬಂದಮೇಲೆ ಸೊ ದಿಸ್ ಈಸ್ ದಿ ಔಟ್ಲುಕ್. ಸೊ ನಾವು ಅರ್ಶಿನ ಕುಂಕುಮದ ಪ್ಯಾಕೆಟ್ಸ್ಗೆ ಇದನ್ನು ರೆಡಿ ಮಾಡ್ತಾ ಇದ್ವಿ. ದಿಸ್ ಈಸ್ ದಿ ಜಸ್ಟ್ ಒನ್ ಸಿಂಗಲ್ ಸ್ಯಾಂಪಲ್ ಇದು. ಸೊ ನಾವು ಈ ಬೀಡ್ಸ್ ಎಲ್ಲ ಅಂಟಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ಸ್ಟಿಲ್ ವಿ ಆರ್ ಪ್ಲ್ಯಾನಿಂಗ್ ಯಾವ ಥರ ಇದೆ, ಸಾಕಾ ಅಥವಾ ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಲೆಟ್ ಸಿ ಹೌ ಇಟ್ ವರ್ಕ್ಸ್ ಅಂತ.
ಸೊ ಅವತ್ತು ಮಾಡಿದ್ವಲ್ಲ ಅದರ ಫುಲ್ ಕಂಪ್ಲೀಟ್ ಲುಕ್ ಈ ಥರ ಇದೆ. ಸೊ ಇದರೊಳಗೆ ನಾವು ಅರ್ಶಿನ ಕುಂಕುಮ ಪ್ಯಾಕೆಟ್ ಹಾಕಿದ್ದೀವಿ. ಸೊ ಈ ಥರದ್ದು 5 ಮಾಡಿದ್ದೀವಿ ನಾವು. ನಾವಿಲ್ಲಿ ಬ್ಲೌಸ್ನ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಥರ ಮಾಡಿದ್ದೀವಿ ಇವು 4. ಸೊ ಲೆಟ್ಸಿ ಇದು ಅದೇ ಥರ ಮಾಡೋಣ ಅನ್ಕೋತಾ ಇದ್ದೀವಿ. ಹೆಂಗೆ ಬರುತ್ತೆ ನೋಡೋಣ. ರೆಡಿ ಮಾಡ್ತಿದ್ವಲ್ಲ, ದಿಸ್ ಇಸ್ ದಿ ಫೈನಲ್ ಲುಕ್. ಈ 5 ಬ್ಲೌಸ್ ಪೀಸ್ ಮಾಡಿದ್ದೀವಿ. ಸೊ ಇದ್ರ ಮೇಲೆ ಈ ಥರ ಅರ್ಶಿನ ಕುಂಕುಮದ್ದು ಇಟ್ಟು, ಸೊ ಇವಾಗ ನಾವು ಈ ಥರ ಬ್ಲೌಸ್ ಪೀಸ್ ಮಾಡ್ತಾಯಿದ್ದೀವಿ. ಅರ್ಶಿನ ಕುಂಕುಮ ಪ್ಯಾಕೆಟ್ಸ್ ಈ ಥರದ್ದು. ಸೊ ಎವ್ರಿಥಿಂಗ್ ಈಸ್ ಗೆಟಿಂಗ್ ರೆಡಿ ಇವಾಗ. Yeah, making chocolate girl with this chocolate. So let's start. ಎಷ್ಟು ದೊಡ್ಡ ಶ್ರೀ ಚಾಕ್ಲೇಟ್ ಗರ್ಲ್ ಕಾನ್ಸೆಪ್ಟ್ ಆ್ಯಂಡ್ ಈ ಥರ ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ಇನ್ ಎ ಡಿಫ್ರೆಂಟ್ ವೇ. ಇದು ನಮ್ಮ ಚಾಕ್ಲೇಟ್ ಗರ್ಲ್. ಈ ಒಂದು ಪ್ಲೇಟ್ಸಲ್ಲಿ ಫುಲ್ ಚಾಕ್ಲೇಟ್ಸ್ ಹಾಕಿ ಇದನ್ನು ಮಧ್ಯ ಇಡ್ತೀವಿ. ಸೊ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಸೊ ಇದು ನಮ್ಮ ಚಾಕ್ಲೇಟ್ ಗರ್ಲ್. ಸೊ ಕೊಬ್ಬರಿನ ಕಟ್ ಮಾಡಿ ತುರಿದು ಮೇಲಿರೋದನ್ನೆಲ್ಲ ಬ್ರೌನ್ ಕಲರ್ ಎಲ್ಲ ತೆಗೆದು ಸೊ ಈ ಥರ ಮಾಡ್ತಾಯಿದ್ದೀವಿ. ಇದನ್ನು ಡಿಸೈನ್ ಡೆಕೋರೇಟ್ ಮಾಡ್ತಾಯಿದ್ದೀವಿ ಈ ಥರ. ಸೊ ನಾವಿಲ್ಲಿ ಕನ್ನಡಿ ಕಳಶ ಮಾಡ್ತಾಯಿದ್ದೀವಿ. ಸೊ ಒಂದು ಕನ್ನಡಿ ಕಳಶ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಯಾವ ಥರ ಬಂದಿದೆ ಅಂತ ಚೆಕ್ ಮಾಡೋಕ್ಕೆ ಜಸ್ಟ್ ಒಂದಷ್ಟು ಫ್ಲವರ್ಸ್ ಹಂಗಂಗೆ ಇಟ್ಟು ಟ್ರೈ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸುತ್ತಾ ಕಾಂಬಿನೇಷನ್ ಇಲ್ವಾ ಏನು ಎತ್ತ ಅಂತ. ಬಿಕಾಸ್ ಒಂದು ಸತಿ ಅಣ್ಸಾದ್ಮೇಲೆ ತೆಗಿಯೋಕ್ಕಾಗಲ್ಲ. ಸೊ ವಿ ಆರ್ ಜಸ್ಟ್ ಲುಕ್ಕಿಂಗ್ ಅಷ್ಟೇ ಹಾಕ್ಬೋದಾ ಏನು ಅಂತ. ಸೊ ಇದು ಫಸ್ಟ್ ಕನ್ನಡಿ ಕಳಶ ಚೆನ್ನಾಗಿ ಬಂದಿದೆ. ನಾವು ಈ ಥರ ಮಾಡಿದ್ವಿ ಕಾಂಬಿನೇಷನಲ್ಲಿ. ಹೋಪ್ ಸೊ ಚೆನ್ನಾಗಿ ಬಂದಿದೆ ಅಂತ ನನಗಂತೂ ಇಷ್ಟ ಆಯಿತು. ಸೊ ಗೊತ್ತಿಲ್ಲ, ಒಟ್ಟಿನಂತೂ ಚೆನ್ನಾಗಿ ಕ್ಯೂಟಾಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ ನಮ್ಮಮ್ಮಂಗೂ. ಇದು ಸೆಕೆಂಡ್ ಕನ್ನಡಿ ಕಳಶ. ಜಸ್ಟ್ ಇದೊಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದು, ದೊಡ್ಡ ಪ್ಲೇಟ್ ಇದು. ಸೊ ಈ ಥರ ಎಲ್ಲ ಕುಂದನ್ಸ್ ಎಲ್ಲ ಅಂಟಿಸಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ ಇದು. ಹಾಗೆ ಇನ್ನು ಕಂಟಿನ್ಯೂ ಮಾಡಿ ಈ ಥರ ಲೀವ್ಸ್ ಎಲ್ಲ ಇತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ. ಸೊ ಅದನ್ನೆಲ್ಲ ಹಾಕಿ ಅಂಟಿಸಿ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ತಾಯಿದ್ದೀವಿ. ಸೊ ಕಳಶಕ್ಕೂ ಒಂದಷ್ಟು ಫ್ಲವರ್ಸ್ ಎಲ್ಲ ಅಂಟಿಸಿ ಕುಂದನ್ಸ್ ಎಲ್ಲ ಅಂಟಿಸೋಣ ಅಂತ. ಸೊ ದಿಸ್ ಈಸ್ ದಿ ಫೈನಲ್ ಔಟ್ಪುಟ್ ಆಫ್ ಸೆಕೆಂಡ್ ಕನ್ನಡಿ ಕಳಶ. ಚೆನ್ನಾಗಿ ಬಂದಿದೆ ಇದುವೇ. ಈ ಥರ ಸಿಂಪಲಾಗಿ ಎಲಿಗೆಂಟಾಗಿ ಮಾಡಿದೆ ಇದು. ತುಂಬ ಬ್ರೈಟ್ ಕಲರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಲೈಟ್ ಕಲರ್ಸ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಮಿನಿಮಲ್ಲಾಗಿ ಆ ಥರ ಮಾಡಿದ್ವಿ. ಸೊ ಇದನ್ನು ನಾವು ಏನಕ್ಕೆ ಮಾಡಿದ್ವಿ ಅಂದರೆ 5 ಅರ್ಶಿನದ ಕಾಯಿ ಇಡಬೇಕಿತ್ತು. ಸೊ ಅದಕ್ಕೆ ಅರ್ಶಿನ ಮಾಡಿ ಅದ್ರ ಮೇಲೆ ಕವರಿಂಗ್ ಆಗಿ ಈ ಡಿಸೈನ್ನ ಕಟ್ಟೋಣ ಅಂತ ಅಂದ್ಕೊಂಡಿದ್ದು.